ಸಾಕೇತ್ ಶ್ರೀನಿವಾಸಯ್ಯ ಏನಿದ್ದಾರೆ ಅವರ ಸಾವು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎನ್ನುವಂತಹ ಪ್ರಶ್ನೆ ಇದೆ. ಅವರ ನಿಗೂಢ ಸಾವಿನ ವಿಚಾರವಾಗಿ ಏನಾಗ್ತಾ ಇದೆ ಎನ್ನುವಂತಹ ವಿಚಾರ, ಅದು ಆತ್ಮಹತ್ಯೆನೋ ಅಥವಾ ಕೊಲೆನೋ ಗೊತ್ತಾಗ್ತಾ ಇಲ್ಲ. ಸಾಕೇತ್ ಸಾವಿನ ಹಿಂದಿನ ಸತ್ಯ ಬಯಲು ಮಾಡೋಕ್ಕೆ ಮುಂದಾಗಿದ್ದಾರೆ ಪೋಷಕರು. ಮಗನ ಸಾವಿನ ನಿಖರ ಕಾರಣ ತಿಳಿದಿದೆ, ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕೂಡ ಗೊತ್ತಾಗ್ತಾ ಇಲ್ಲ ಅವರಿಗೆ. ಕ್ಯಾಲಿಫೋರ್ನಿಯಾಗೆ ತೆರಳಿದ್ದ ಮಗನ ಸಾವಿನ ಕಾರಣದ ಹುಡುಕಾಟದಲ್ಲಿದ್ದಾರೆ. ಕಾಲೇಜು ಹಾಸ್ಟೆಲ್ ಸ್ನೇಹಿತರಿಂದ ಮಗನ ಕೊನೆ ದಿನಗಳ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಪೋಷಕರ ಕೈ ಸೇರಿರುವ ಅಟಾಪ್ಸಿ ರಿಪೋರ್ಟ್ ಏನಿದೆ ಅದು ಒಂದು ರೀತಿಯ ನೋವು ಕೊಡ್ತಾ ಇದೆ. ಮೃತದೇಹ ಭಾರತಕ್ಕೆ ರವಾನಿಸಲು ಬೇಕಿದೆ ಇನ್ನೂ ಕೂಡ 1 ವಾರ ಅಂತ ಹೇಳ್ತಾ ಇದ್ದಾರಂತೆ. ಕ್ಯಾಲಿಫೋರ್ನಿಯಾದಲ್ಲಿ ವ್ಯಾಸಂಗ ಮಾಡ್ತಿದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ಏನಿದ್ದಾರೆ ಅವರ ಹತ್ಯೆ ಅಥವಾ ಸಾವಾಗಿತ್ತು. ಕಳೆದ ವಾರ ಆಂಜಾ ಕೆರೆಯಲ್ಲಿ ಪತ್ತೆಯಾಗಿತ್ತು ಅವರ ಮೃತದೇಹ. ಈ ವಿಚಾರ ಗೊತ್ತಾದ ಮೇಲೆ ಆ ತಂದೆ ತಾಯಿಗಳಿಗೆ ಸಾಕಷ್ಟು ನೋವಾಯಿತು. ನಮ್ಮ ಮಗ ಯಾಕೆ ಈ ರೀತಿಯಾಗಿ ಸಾವನ್ನಪ್ಪಿದೆ ಅಥವಾ ಆ ಮೃತದೇಹ ಅಲ್ಲಿ ಸಿಗೋಕೆ ಕಾರಣ ಏನು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿತ್ತು. ಇನ್ನೂ ಕೂಡ ಆ ಸಾವಿನ ಬಗ್ಗೆ ನಿಖರವಾದಂತಹ ಕಾರಣ ಗೊತ್ತಾಗಿಲ್ಲ ತಂದೆ ತಾಯಿಗಳಿಗೆ. ತಮ್ಮ ಮಗ ಯಾತಕ್ಕಾಗಿ ಸಾವನ್ನಪ್ಪಿದ್ದಾನೆ ಎನ್ನುವಂಥ ಕಾರಣ ತಿಳಿದೇನೆ ಆ ತಂದೆ ತಾಯಿಗಳು ಇನ್ನಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಿರುವಾಗ ಆ ಮಗನ ಮೃತದೇಹ ಏನಿದೆ ಅದು ಭಾರತಕ್ಕೆ ಬರೋಕೇನೆ ಇನ್ನು 1 ವಾರ ಆಗುತ್ತಂತೆ. ಮಗನ ಸಾವಿನ ನೋವಿನಲ್ಲಿ ದಿನಗಳನ್ನು ಕಳೀತಾ ಇರುವಂತಹ ಆ ಪೋಷಕರಿಗೆ ಆ ಮಗನ ಮುಖವನ್ನು ನೋಡೋಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಅದಕ್ಕೂ ಕೂಡ ಕಾಯುವಂತಹ ಪರಿಸ್ಥಿತಿ. ಇನ್ನು 1 ವಾರಗಳ ಕಾಲ ಬೇರೆ ದೇಶದಿಂದ ಮೃತದೇಹ ಬರಬೇಕಂದ್ರೆ ಅದಕ್ಕೆ ಆದಂಥ ಕೆಲವೊಂದು ಪ್ರೊಸೀಜರ್ಗಳಿರುತ್ತೆ. ಅದನ್ನೆಲ್ಲವನ್ನು ಕೂಡ ಫಾಲೋ ಮಾಡಬೇಕು. ಅದೆಲ್ಲ ಆದ ನಂತರ ಆ ಮೃತದೇಹವನ್ನು ಕಳಿಸ್ಕೊಡ್ತಾರೆ. ಹೀಗಿರುವಾಗ ಈ ಸಾಕೇತ್ ಏನಿದೆ ಇದು ಆತ್ಮಹತ್ಯೆನಾ ಕೊಲೆನಾ ಅಥವಾ ಏನಾಯಿತು, ಯಾವ ವಿಚಾರಕ್ಕಾಯಿತು, ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅನ್ನೋದಾದರೆ ಯಾವ ಕಾರಣಕ್ಕೆ ಮಾಡಿಕೊಂಡ, ಅಥವಾ ಯಾರೋ ಬಂದು ಕೊಲೆ ಮಾಡಿದ್ದಾರೆ ಅನ್ನೋದಾದರೆ ಯಾವ ಕಾರಣಕ್ಕೆ ಈತನ ಕೊಲೆ ಮಾಡಿದ್ರು, ಅಂಥದ್ದೇನಾಗಿತ್ತು, ಇದ್ರ ಬಗ್ಗೆ ಆತನ ಸ್ನೇಹಿತರು ಯಾರ್ಯಾರಿದ್ದಾರೆ ಮತ್ತು ಕ್ಲಾಸ್ಮೇಟ್ಗಳು ಯಾರ್ಯಾರಿದ್ದಾರೆ, ಹಾಸ್ಟೆಲ್ನಲ್ಲಿ ಯಾರ್ಯಾರು ಸ್ನೇಹಿತರಿದ್ದರು ಅವರೆಲ್ಲರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಸಾಕೇತ್ ಸಾವನ್ನಪ್ಪಕ್ಕೂ ಮುಂಚೆ ಏನೇನು ಮಾತಾಡಿದ್ದ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.